ಧನವ ಕೊಡು. ಅದಕ್ಕಾಗಿ ಹೃದಯ ತುಂಬಿ ಹೋಯಿತು. ವೀರಯೋಧನಿಗೆ ಮುಖ್ಯವಾದ ಲಕ್ಷಣ ಅದು. ಮತ್ತೊಬ್ಬರಲ್ಲಿರುವಂತಹ ಒಳ್ಳೆಯ ಗುಣವನ್ನು ಕಂಡು ಮನ ತುಂಬಬೇಕು, ಹೃದಯ ತುಂಬಿ ಹಾಡಿ ಹೊಗಳಬೇಕು. ಹೌದಾ? ಮತ್ತೆ ಹೇಳಿದೆಲ್ಲ ನೀನು ತಟ್ಟನೆ ಉತ್ತರ ಕೊಡ್ಬೋದಿತ್ತು. ಯಾರಾಡಿದ ಮಾತು ಎನ್ನುವುದರ ಮೇಲಿಂದ ತಟ್ಟನೆ ಉತ್ತರ ಕೊಡ್ಬೋದು. ಹುಡುಗ ನೋಡಿದೆ ನಾನು. ಹೌದು, ಯಾಕೆಂದ್ರೆ ಯಾರ್ಯಾರದ್ದೋ ಬಾಯಲ್ಲಿ ಬಂದದ್ದಾದ್ರೆ ಪಟ್ಟಿನ ಉತ್ತರ ಕೊಟ್ಟು ಸ್ವಲ್ಪ ವಿಚಾರವಾದಿಗಳಾಗಿ ವಿಚಾರ ಮಾಡಿ ಅದು ವಿಷಯ ಉಳಿದವರಿಗೆ ಸರಿ. ಅರ್ಜುನನನ್ನು ಏನಂತ ತಿಳ್ಕೊಂಡಿದ್ದಾನೆ ಹೇಳು? ತಟ್ಟನೆ ಉತ್ತರಿಸುವವರಾದ್ದರಿಂದ ಯಾರು ಮಾತು ಅಂತ ಉಂಟು. ಅರ್ಜುನನ ಜೀವನಾನುಭವ ಅಂದ್ರೆ ಏನು ಅಂತ ತಿಳ್ಕೊಂಡೆ ನೀನು? ಈ ಲೋಕಕ್ಕಷ್ಟೇ ಸೀಮಿತ ಅಲ್ಲ, ನನ್ನ ಸಾಮರ್ಥ್ಯದಿಂದಲೇ ದೇವಲೋಕದ ಎತ್ತರವನ್ನು ಸಜೀವನಾಗಿ ಸೇರಿ ಇಂದ್ರ ಗದ್ದುಗೆಯಲ್ಲಿ ಪೀಠವನ್ನು ಪಡೆದು ಕಿರೀಟ ಎಂಬ ಹೊಸ ಬಿರುದಿಗೆ ಖ್ಯಾತನಾದ ನನ್ನ ಜೀವನ ಅನುಭವವನ್ನು ಲೆಕ್ಕ ಹಾಕಿ ಒಂದು ವಾಕ್ಯದಲ್ಲಿ ಹೇಳಿದ್ದೆ, ಸೃಷ್ಟಿಗರ್ಜುನ ಎಂಬವ ನೀನು. ಹೌದು, ಅದ್ರ ಎಲ್ಲವೂ ಸರಿಯಪ್ಪ. ಅಂಥವನು ವಿಚಾರವಾದಿಗಳ ಪ್ರಶ್ನೆಗಾದ್ರೆ ಖಂಡಿತ ವಿಚಾರವಂತನಾದಂತಹ ನಾನು ತತ್ತನೆ ಉತ್ತರ ಕೊಡ್ತಿದ್ದೆ. ನಿನಗೆ ಆ ಜಾತಿಯ ಉತ್ತರ ಬೇಕಿಲ್ಲ. ಯಾಕೆ ಕೇಳಿದ್ರೆ ನಿನ್ನ ಅನುಭವದ ಪ್ರಮಾಣ ತೀರಾ ಕಡಿಮೆ. ಕಾರಣ ತಪ್ಪು ನಿನ್ನದಲ್ಲ. ಅನುಭವಕ್ಕೆ ಜೀವನಾನುಭವವು ಒಂದು ದಾರಿ. ಹೌದಲ್ಲ? ಓದಿರ್ಬೋದು, ಶಾಸ್ತ್ರ ತಿಳಿದಿರ್ಬೋದು, ಅನುಭವ ಇರಬೇಕು ಅಂತ ಅಲ್ಲವೇ? ಅದಕ್ಕೆ ಜೀವನಾನುಭವವು ಒಂದು ದಾರಿಯಾಗಿರ್ತಾರೆ. ಆ ವಿಭಾಗದಲ್ಲಿ ವಿಚಾರ ಮಾಡಿದ್ರೆ ನಾನು ಹೇಳಿದ್ದೇನೆ ನೋಡು, ಏನು ಅನುಭವಗಳ ಆಗರ. ಸರಿಯಪ್ಪ. ಹೀಗೆ ಬಿಟ್ಟು ಹೋಗೆ ಎಂತ ಹುಡುಗಾಟದ ಮಾತಾಡು. ಮನ ತುಂಬಿದ ಹೌದು. ಯಾಕೆ? ಅಮೃತಂ ಬಾಲಭಾಷಿತಂ. ಕೇವಲ ತೊದಲುಲಿಯ ಮಗು ಅಲ್ಲದೆ ಹೋದ್ರು ನಿನ್ನ ಮಾತು ಮಕ್ಕಳಾಟಿಕೆಯ ಮಾತು ಕೇಳುವುದಕ್ಕೆ ಏನೋ ರಂಜನೆ ಆಗಿರಬಹುದು. ಹಾಗಂತ ಆ ಮಾತಿನ ತಿರುಳೇನು ನನಗೆ
ನನಗೇನು ಕಾಣಲಿಲ್ಲ. ನಿನ್ನ ಮಾತಿಗೆ ಒಂದೇ ಉತ್ತರ ಕೊಡಬೇಕು ಅಂತಾದ್ರೆ ಕಡಬು ಕಳಚಿದ ಕೊಟ್ಟೆ. ಹೊಟ್ಟೆ ಹೌದು, ಒಳಗೆ ಮಾತು ಹೌದು, ಸತ್ವ ಏನಿಲ್ಲ. ಅಂಥ ಮಾತಿಗೆಲ್ಲ ಥಟ್ಟನೆ ಏನೇನು ಉತ್ತರ ಕೊಟ್ಟು ಅಲ್ವೊಂದೇನು ತೊಂದ್ರೆ ಕೊಟ್ಟೆ ಕೊಟ್ಟೆ ಅಂತ ತಗೊಂಡ್ರಾಯ್ತು. ಕೊಡಬಿಲ್ಲದೆ ಇದ್ದದ್ದು ಬಿಡ್ತಾ ಇರ್ತದೆ. ಅದಾಗುವುದಿಲ್ಲ. ಈಗ ನೋಡಿ ಈ ಬದುಕಾದ್ರು ಬಾಳ ಹೋಗ್ಬೇಕು ತಟ್ಟನೆ. ಹೌದಪ್ಪ, ಈಚೆ ಕೊಡುಗು ತೆಗೆದಿಟ್ಟಿದ್ದಾರೆ. ಹೌದಾ, ಈಚೆ ಕೊಡುಗು ಈಚೆ ಕೊಟ್ಟೆವು. ಆದ್ದರಿಂದ ತೆಗೆದಿಟ್ಟಿದ ಬರಿದಾದ ಕೊಟ್ಟೆ ಅಂತ ಕೊಡ್ಬೋದು. ಹಾಗಂತ ಆ ಕೊಟ್ಟೆಗೆ ಮಹತ್ವ ಬರುವುದು ಯಾವಾಗ? ಕಡಬು ಅದರಲ್ಲಿ ಸೇರಿಕೊಂಡಾಗ. ಇಲ್ಲದೆ ಹೋದ್ರೆ ಕಾಲ ಕಸವೇ ಅಲ್ಲ. ಅದಕ್ಕೇನು ಬೆಲೆ? ಅಷ್ಟೇ ತೊಂದ್ರೆ ಹೇಳಬಾರ್ದು. ಯಾಕೆ? ಆದ್ದರಿಂದ ಹೇಳಬಾರ್ದು. ಆದ್ದರಿಂದಲೇ ನಾನು ಅಂತಹ ಪಂಥಾಹ್ವಾನ ನೀಡದ್ದು ಬಿಟ್ರೆ ಯಾರಿಗಾರೋ ಬಂದ ಆಹ್ವಾನ ನೀಡುದು ಹೌದು. ಯಾರಿಗೆ? ಕಲಿಕಿರಿ ಇಟ್ಟಿಗ ಏನು ಈ ಪ್ರಪಂಚದ ಪಟುಬಟರ ವ್ರಾತವನ್ನು ಕೆದಕಿ ಕೇಳು. ಅನುಭವಗಳ ಆಗರವನ್ನು ನೀನು ಹೊರಗಡೆಗೆ ಹಚ್ಚಿ ನೋಡು. ಬಿಂಕಕ್ಕೆ ಮತ್ತೊಂದು ಹೆಸರು ಯಾವುದು ಕೇಳಿದ್ರೆ ಕಲಿಕಿರಿ ಅರ್ಜುನ. ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಮಾತ್ರದವನಿಗೆ, ತಾಯಿ ಹೆತ್ತ ಮಗನಿಗೆ ಸವ್ಯ ಸಾಚಿತ್ವ ಉಂಟಾದೀತೋ, ಎರಡು ಕೈಗಳಲ್ಲಿ ಬಾಣ ಬಿಡುವ ಕೊಡುವ ಚಮತ್ಕಾರ ಸೃಷ್ಟಿಯಾದೀತೋ, ಅಂತದ್ದನ್ನ ಸೃಷ್ಟಿ ಮಾಡಿದವ ಇದ್ರೆ ಅರ್ಜುನ. ಅಂತಹ ಅನುಭವದ ರಸಗಟ್ಟಿಯಾಗಿರುವಂತ ಅರ್ಜುನನಲ್ಲಿ ಎಂತದ್ದು ಬಿಟ್ಟು ಹೋಗ್ತೀಯ ಬಿಡಿಸುವೆನೆಂಬ ಪ್ರೀತವು. ಹೌದೇನು? ಅಶ್ವಮೇಧ ಇದು ಏನು ಆರಂಭ ಅಲ್ಲ. ಮೊದಲು ತ್ರೇತೆಯಲ್ಲಿ ರಾಮಾಶ್ವಮೇಧ ಆಗಿದ್ದನ್ನು ನಾವು ಕೇಳಿದ್ದೇವೆ. ಅಂದ್ರೆ ಬೇರೆ ಬೇರೆ ಮಂದಿಗಳೆಲ್ಲ ಮಾಡಿದ್ದಾರೆ ಅಲ್ಲ. ಎಲ್ಲಾದ್ರೂ ಮಧ್ಯೆ ಯಾಕೆ ಅದೇ ಮಧ್ಯೆ ಆಯ್ತು. ಅಶ್ವಮೇಧ ಆರಂಭ ಆಗಿ ಕೆಲವು ತಿರುಗಾಟ ಆಯ್ತು. ಹೌದಪ್ಪ, ಅದನ್ನೇ ಇಟ್ಕೊಳ್ಳು. ನಮ್ಮ ಕೆಲವು ತಿರುಗಾಟದ ಅವಧಿಯಲ್ಲಿ ಕುದುರೆ ಕಟ್ಟಿದವರಲ್ಲಿ ಮೊದಲಿಗೆ ನೀನೇ. ಹಾಗಂತ ಪಟುಪಟದೇ ಇತ್ತು, ಮಂಡಲಾಧಿಪತಿಗಳೇ ಕುದುರೆ ನಿರ್ವಾಹ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ. ಎಂಬಲ್ಲಿಗೆ ನಿನ್ನ ಭಾಷೆ ಬಾಲ ಭಾಷೆ ಎನ್ನುವುದರಲ್ಲಿ ಅನುಮಾನ. ಅದು ಅಲ್ಲೆಲ್ಲೂ ಸುಧನ್ವ ಸಿಗ್ಲಿಲ್ಲ. ಆದ್ರಿಂದ ಸುಧನ್ವ ಕೇಳಬಹುದು. ಬೇಡಪ್ಪ, ಅವರು ಅದನ್ನೇ ಹೇಳಿದ್ರು, ನಾನು ಸಿಕ್ಕಲಿಲ್ಲ. ಅದು ಉತ್ತರ ನಾನು ಹೇಳಿದ್ದೆ ಅಂತ. ಕಿರೀಟಿ ಬಿಡುವುದಕ್ಕಿದ್ದವನಲ್ಲ ಅದು ಉತ್ತರ. ಹೌದಲ್ಲ? ಬಿಟ್ಟು ಹೋಗುವನಲ್ಲ. ಖಂಡಿತ ಅಲ್ಲ. ಬಿಂಕಕ್ಕೆ ಮತ್ತೆ ಮಾತೇ ಬೇಡ. ಅರ್ಜುನನ ದೇಹದಲ್ಲಿ ಉಸಿರಾಟ ಉಂಟು, ರಕ್ತ ಚಲನೆ ಉಂಟು, ಕೊನೆ ಉಸಿರವರೆಗೂ ಬಿಂಕ ಉಂಟೇ ಉಂಟು. ಅದಕ್ಕೆ ನನಗೆ ಬಹಳ ಬೇಸರ. ಬೇಡ ಅಪ್ಪ ಪಾಪ ಎಲ್ಲ ಮೊದಲೇ ಯಾಕೆಂದ್ರೆ ನೀನು ಅನುಭವಗಳ ಅದ್ರಿಂದ ನೋಡಿದ ಮಾತ್ರಕ್ಕೆ ಇಲ್ಲಿಯ ತನಕದ ವಿಜಯದ ಶಿಲ್ಪಿಯಾಗಿರುವ ನನಗೆ ಪಾಪ ಪಾಪ ಎನ್ನುವ ಉದಾಹರಣೆ ಭಿಕ್ಷೆ ಅಲ್ಲಯ್ಯ. ಅದು ಬೇಡ. ಈ ಮೊದಲು ಹಾಗೆ ನಿನಗೆ ಉದಾಹರಣೆ ಅಂತ ನಾನು ಕೊಟ್ಟದ್ದಲ್ಲ. ನಿನ್ನ ಕುರಿತಾಗಿ ಕರುಣೆ ಹೊಡೆದು ಯಾಕೆ ಕೇಳು. ನಿನ್ನ ವಯಸ್ಸಿನ ಮಗನೇ ನನಗಾಗಿ ಹೋಗಿದ್ದಾನೆ. ಏನು ಬೆಂಕಿಯ ಚೆಂಡು. ಸುಧನ್ವ 10 ಸುಧನ್ವ ಬಂದ್ರು ಒಬ್ಬ ಅಭಿಮನ್ಯುವಿಗೆ ಹೋಲಿಕೆ ಆದಾನೆ. ಆದ್ದರಿಂದ ನಿನ್ನ ಕುರಿತಾಗಿ ಪಾಪ ಅನ್ನದೆ ಬೇರೆ ಹೇಳಲಿಕ್ಕೆ ಬರುವುದಿಲ್ಲ. ಅದು ಅಭಿಮನ್ಯು ಸುಧನ್ವರು ಜೋಡಿ ಆಗಬೇಕಿತ್ತೇ, ಅದು ಅಳತೆ ಆಗಬೇಕಿತ್ತು. ಬಿಟ್ರೆ ಹೀಗೆಲ್ಲ ಹಾಗೆ ಆಗುವುದಿಲ್ಲ. ಈಗ ನೀನು ಎಷ್ಟು ಹೇಳ್ಬೋದು? ಯಾಕೆ ಕೇಳು. ನನಗೆ ಷಡೂರತರೊಂದಾಗಿ ಚಕ್ರವ್ಯೂಹವನ್ನು ರಚನೆ ಮಾಡಿದಾಗ ಏಕಾಂಗ ಪೀರನಾಗಿ ಕಾದಾಡಿದ ಮಗ ನನ್ನ ಮಗ ಅಭಿಮನ್ಯು. ಹೌದಾ? ನೀನು ನಿನ್ನ ಆಯುಷ್ಯದಲ್ಲಿ ಅಂಥದ್ದೇನಾದ್ರೂ ಸಣ್ಣ ಸಾಹಸ ಮಾಡಿದ್ದೆ ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೀನಿ. ಅದಕ್ಕಿಂತಲೂ ಮೊದಲು ಅಭಿಮನ್ಯು ಯಾವ ಸಾಹಸ ಮಾಡಿದ್ದ? ಅದೇ ಪ್ರಥಮ ನಾನು ಅಂಥದ್ದು ಚಕ್ರವ್ಯೂಹ ಸಿಕ್ಕಲಿ ಮಾಡಿ ತೋರಿಸ್ತೇನೆ. ನಾನು ಒಂದಲ್ಲ 3 ಚಕ್ರವ್ಯೂಹ ಸಿಕ್ಕಲಿ ಮಾಡಿಬೇಕಾದ್ರೆ ಏನಾಗಬೇಕು? ನೀನು ಉಳಿಬೇಕಾದ್ರೆ ಏನಾಗಬೇಕು? ಅರ್ಜುನಂತವರನ್ನು ಕೆಳಕುವ ಪ್ರಯತ್ನ ಮಾಡಬಾರ್ದು. ಹಾಗೆ ಅಂತಾರೆ ಅರ್ಜುನನಿಗೆ ಸರಿಸಾಟಿಯಾಗಬಲ್ಲಂತ ಒಂದು ವಿಷಯ. ಅರ್ಜುನನಿಗೆ ಪಂಥಾಹ್ವಾನವನ್ನು ಒಡ್ಡಿ ಸರಿ ಸಾಟಿ ಎನ್ನುವುದಾಗಿ ನಿಂತಿರುವಂತಹ ಕರ್ಣನಂತವರನ್ನ ಅಭಿಮನ್ಯು ಅಂತವನಿಗೆ ನೀರ್ಪಡಿಸಿದ್ದಾರೆ. ಈ ಕರ್ಣ ಹಾಗೆ ಆಗುವುದಿತ್ತಲ್ಲ, ನನ್ನಂತವನೇ ನನ್ನಲ್ಲಿ ನೀನು ಬದುಕುಳಿದ್ರೆ ಮುಂದುವರಿಯುವುದು ಅಂತ. ಅದಕ್ಕೆಲ್ಲ ಅರ್ಥ ಇಲ್ವೋ? ಹಾಗೆಲ್ಲ ದೊಡ್ಡ ದೊಡ್ಡ ಮಾತಾಡಿ ಸಣ್ಣ ಮಾತಾಡಿ ದೊಡ್ಡವರ ಮಾತಿನಲ್ಲಿರಬಹುದಾದಂತಹ ದೊಡ್ಡ ವಿಷಯಗಳು ಸಣ್ಣ ತಲೆಗೆ ಜೀರ್ಣ ಆಗುವುದಿಲ್ಲ. ಅಂತೇಳಿ ದೊಡ್ಡವರು ಸಮಾಧಾನ ಕೊಟ್ಟುಕೊಳ್ಳಬೇಕೇ ಬಿಟ್ರೆ ಅವರು ಬಾಯಿಂದ ಬಂದದ್ದು ಸಣ್ಣದು ಒಂದು ಸತ್ರು ಕೊಡುವುದಿಲ್ಲ. ಒಪ್ಪುವುದಿಲ್ಲ. ಯಾಕೆ ಗೊತ್ತಾ? ಆಡುವುದಕ್ಕೆ ಒಂದು ವಿಚಾರ ನೆನಪಲ್ಲಿ ಪ್ರಾಜ್ಞರೇ ಹೇಳಿದ್ರು,
ನಾನು ಹೇಳಿದ್ದೆಲ್ಲ ದೊಡ್ಡದು ಅಂತ ಹೇಳಿ ಸಾಧಿಸುವುದಕ್ಕಿಂತಲೂ ನಾನು ದೊಡ್ಡದನ್ನೇ ಹೇಳುವ ಪ್ರಯತ್ನ ಮಾಡುತ್ತೇನೆ ಅಂತ ಒಪ್ಪಿಕೊಳ್ಳುವುದು ಬಹಳ ಒಳ್ಳೆಯದು. ಅದನ್ನೇ ಮಾಡಿದ್ದಾರೆ. ಅದು ನಿಮ್ಗೆ ಅರ್ಥ ಆಗಲ್ಲ ಇದಕ್ಕೆ ನಾನು ಹೊಡೆಯೋದು. ನನಗೆ ಅರ್ಥ ಆಗಲಿಲ್ಲ. ಯಾಕೆ? ಅದಕ್ಕೆ ಸರಿಯಾದ ಅರ್ಥ ಉದಾಹರಣೆ ಸಮೇತ ಕೊಟ್ಟಿದ್ದೇನೆ. ನಿನಗೆ ಆಗಲಿಲ್ಲ ಅಂತ ಒಪ್ಕೊ. ಖಂಡಿತ ಇಲ್ಲಪ್ಪ. ನಾನು ಮೊದಲು ಹೇಳಲಿಕ್ಕೆ ಹೊರಟದ್ದು ಅದೇ, ನಿನ್ನ ದೇಹ ಬೆಳೆದಿದೆ, ಆದ್ರೆ ಅರ್ಜುನ ಅಂತವರ ವ್ಯಕ್ತಿತ್ವವನ್ನ ತಿಳಿದುಕೊಳ್ಳುವಂತಹ ಬುದ್ಧಿ ನಿನಗೆ ಬೆಳೆದಿಲ್ಲ. ಏನಿದ್ರು ಹುಡುಗ ಪ್ರಥಮವಾಗಿ ಹೇಳಿದ್ದೇನೆ, ಸೃಷ್ಟಿಗರ್ಜುನ ಎಂಬವನೇ ನಿನಗೆ ಕೊಡಬೇಕಾದ ಸ್ಥಾನಮಾನ ಕೊಟ್ಟಿದ್ದೇನೆ. ಇಟ್ಟುಕೊಳ್ಳುವುದು ನಿನಗೆ ಬಿಟ್ಟದ್ದು, ನೆನಪಿಟ್ಟುಕೋ. ಏನಾದ್ರು ಮಾತಾಡಿ ಕಳ್ಕೊಳ್ತಾರೆ. ಎಲ್ಲಿ ಕಳ್ಕೊಂಡಿದ್ದೇನೆ ನೋಡು. ಮತ್ತೆ ನಿನ್ನ ಅಭಿಮನ್ಯುವುದು ನನಗೂ ತುಲನೆ ಮಾಡುವುದೇ ನಿನ್ನ ಸಣ್ಣತನದ ಲಕ್ಷಣ. ನನ್ನ ಮಾತಿನ ಧ್ವನಿ ಏನು ನಿನಗೆ ಅರ್ಥ ಆಗಲಿಲ್ಲ. ಅಂತ ಮಗನನ್ನು ಹೆತ್ತ ಅಪ್ಪನ ನಾನು ನಿನ್ನನ್ನು ಕಂಡಾಗ ಅಂತ ಒಂದು ನೆನಪಾಯಿತು ಅಂತಾದ್ರೆ ಅರ್ಜುನನ ಹೃದಯ ಏನು ಅಂತ ಅರ್ಥ ಮಾಡ್ಕೋ. ಆದ್ದರಿಂದ ನನ್ನ ಮಾತನ್ನ ಬಾಲಭಾಷೆ ಅಂತ ನೀನು ತೆಗೆದುಕೊಳ್ಳಬಾರದು. ಯುದ್ಧ ಕ್ಷೇತ್ರದಲ್ಲಿ ಬಾಲಭಾಷೆ ಯಾಕೆ ಹೇಳಿದ್ರೆ, ವೀರನಿಗೆ ಬಂದಾಹ್ವಾನಿಸಿದ ರೂಪವಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದು ನಾವು. ಶಕ್ತಿಯುಳ್ಳವರು ಕಟ್ಟಬೇಕು, ಹಾಗಂತ ಹುಡುಗರು ಯುದ್ಧ ಮಾಡಲೇಬಾರದು ಅಂತಲ್ಲ. ಮಾಡಿದ್ರೆ ನಮ್ಮಂತವರ ಹಿಡಿತರ ಕೊಟ್ಟಿದಂತ ನೀತಿ ಮಾತನ್ನು ಹೇಳಬೇಕಾದ್ದು ನಮ್ಮ ಮೇಧಾಶಕ್ತಿಯನ್ನು ಬೆಳೆದ ವಿಷಯಗಳದು. ನೀತಿ ಮಾತನ್ನು ಹೇಳುವಲ್ಲಿ ಎದುರಿನ ಮಾತು ಕೊಡಬಿಲ್ದು ಕೊಟ್ಟೆ ಅಂತ ಹೇಳಿದಾಗ ನೀನು ಯಾವುದೇ ವಿಭಾಗವಾಗಿ ತರ್ಕಿಸಿದ್ರು ಅರ್ಜುನನಿಗೆ ನೀನು ಆಡಿದ ಮಾತು ನೋಡು. ಅದೇ ಬಿಂಕ ಉಂಟು ಕೇಳ್ತೀಯ ಅಂತಾದ್ರೆ ಅರ್ಜುನನಿಗೆ ಆ ಮಾತಿಗೆ ಅರ್ಥ ಏನು? ಅರ್ಜುನ ಹೇಳಿದ್ದು ಏನು ಬಿಟ್ಟು ಹೋಗಿದ್ದಾರೆ ನೋಡು. ಹೇಳು. ಎಲ್ಲೂ ಬಿಡ್ಲಿಲ್ಲ, ಎಲ್ಲಿ ಓಡಿ ಹೋಗಿ. ಯಾಕೆಂದ್ರೆ ಚಂಪಕ ನಾಡು ಕಾಲು ಉಂಟು ಅವನಿಗೆ. ಇದಕ್ಕೂ ಮೊದಲು ನಾನು ಬೇರೆ ದೇಶವನ್ನು ಸೇರಿದ್ದೇನೆ. ಹೌದು, ಅಂಥ ಅರ್ಜುನಲ್ಲಿ ಆಡ್ಬೋದು. ಅದು ಆಡೋದು ಇಲ್ಲದ ಕೊಟ್ಟು ಅಂತವನ ಎನ್ನುವುದು ಯಾವ ಅಪ್ಪನ ಸ್ವತ್ತಲ್ಲ. ಅಂತಲ್ಲ, ಯಾರ ಅಪ್ಪನ ಸ್ವತ್ತಲ್ಲ. ಎಳೆಯ ಶಿಶುವಾದರೂ ಯುದ್ಧರಂಗದಲ್ಲಿ ಬಂದಾಹ್ವಾನ ಮಾಡಿಕೊ ವೀರೋಚಿತವಾಗಿ ಸ್ವೀಕರಿಸುವುದು ಲಕ್ಷಣವೇ ಹೊರತು ಆ ಮಾತನ್ನ ಕಾಲ್ಕಸ ಮಾಡುವುದು ಯಾವ ಜೀರ್ಣಿಗೂ ಒಳ್ಳೆಯದಲ್ಲ. ನಿಮಗೀಗ ಅರ್ಜುನನ ಸಾಮರ್ಥ್ಯದ ಕುರಿತಾಗಿ ಕೇಳುತ್ತಿರುವ ಒಂದು ಮನಸ್ಥಿತಿ ಉಂಟಲ್ಲ, ಅವ್ರು ಹೇಗೆ ಯುದ್ಧ ಮಾಡಿದ್ದ, ಹಾಗೆ ಯುದ್ಧ ಮಾಡಿದ್ದ ಕೇಳುವ ಮನಸ್ಸುಂಟು ಅಂತಾದ್ರೆ ಅವಕಾಶದ ಅವಧಾನ್ಯ ಯಾವತ್ತೂ ಉಂಟು ಮಗು. ಏನು ಅವಕಾಶ? ನೀನು ಪಡೆ ಸಹಿತ ಬಂದಿದ್ದೀಯಲ್ಲ, ಈ ಪಡೆಯೊಂದಿಗೆ ನಮ್ಮ ಬಡಗು ಮಾತ್ರ ಅಲ್ಲ, ಈ ಅಶ್ವಮೇಧಕ್ಕೊಂದು ನಿಯಮಾವಳಿ ಅಂತ ಉಂಟು. ಕುದುರೆಯನ್ನು ಬಿಚ್ಚಿಡು, ನಿನ್ನ ಬೆಳಗಿನ ನುಡಿಯ ಕಟ್ಟಿ, ಆಮೇಲೆ ದನ ಕೊಡು. ಎಷ್ಟು ಅಂತ ಹೇಳುವುದಿಲ್ಲ, ಯಾಕೆಂದ್ರೆ ಅವರವರ ಯೋಗ್ಯತಾನುಸಾರವಾಗಿ ಅದು ಮರ್ಯಾದೆಯ ಪ್ರತಿ ಅಷ್ಟೇ. ಅದನ್ನು ಕೊಡು, ನಮ್ಮನ್ನು ಒಳಗೂಡು. ನಿನಗೆ ಮುಂದೆ ನೋಡುವ ಮನಸ್ಸುಂಟು ಅಂತಾದ್ರೆ, ನಮ್ಮ ಸೇನೆಯಲ್ಲಿ ನೀನೊಬ್ಬ ವೀರ ಯೋಧನಾಗಿ ಬರ್ತೀಯ ಅಂತಾದ್ರೆ, ಆಗ ಅರ್ಜುನನ ಸಾಮರ್ಥ್ಯ ಏನು ಅಂತ ನಿನ್ನ ಕಣ್ಮುಂದೆ ಕಾಣಿಸ್ತೇನೆ. ಈಗ ಒಂದು ವಿಚಾರ ಹೇಳ ಅಗತ್ಯವಾಗಿ. ನನ್ನ ಮಾತನ್ನ ಕೇಳಿದಾಗ ನಿನಗೆ ಅರ್ಥ ಆಗಿಲ್ಲ. ನಾನು ನಿನ್ನ ಎದುರಿನಲ್ಲಿ ಬರುವಾಗಲೇ ಅರ್ಜುನನ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆ, ಸರಿ, ಬಹಳ ನಿರೀಕ್ಷೆ ಇಟ್ಕೊಂಡು ಬಂದು, ಆದ್ದರಿಂದ ಬಾಯಿ ಹಾಕಿದ್ದೆ ಸೃಷ್ಟಿಗರ್ಜುನ ಎಂಬವನೇ ನೀನು ಎಂಬಲ್ಲಿಂದ. ಆದ್ರೆ ಈಗ ಗೊತ್ತಾಯ್ತು ಏನು ಗೊತ್ತಾ? ನೀನು ಲೋಕ ಪ್ರಸಿದ್ಧ ಮೂಢ.